100ರಿಂದ 150 ಕೋಟಿ ಬಜೆಟ್ ಒಳಗೆ ಕೆ ಡಿ ಮೂವಿ ಕ್ರಿಯೇಟ್ ಆಗೈತಿ. ಬಟ್ ಇದು ಅಷ್ಟು ಬಜೆಟ್ ಕ್ರಿಯೇಟ್ ಆದರೂ ಕೂಡ 6 ದಿನಗಳು ಕಳೆದೈತಿ ಒಂದು ರಿಲೀಸ್ ಆಗಿ ಕೇವಲ 13 ಕೋಟಿಯನ್ನು ಸಂಪಾದನೆ ಮಾಡೈತಿ. ಅಂದ್ರೆ ಇಷ್ಟ ಯಾಕೆ ಕಲೆಕ್ಟ್ ಮಾಡೈತಿ ಆನಂದ್ರೆ ಡೇ 1 ಹಿಡ್ದ ಇಲ್ಲಿ ಮಟ್ಟ ಎಷ್ಟೆಷ್ಟು ಕಲೆಕ್ಟ್ ಮಾಡಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೆ ಡಿ ಮೂವಿ ಮೊದಲನೇ ದಿನ ಟೋಟಲ್ ಆಗಿ ಕಲೆಕ್ಷನ್ ಮಾಡಿದ್ದು ಎಷ್ಟಪ್ಪ ಅಂದ್ರೆ 3,50,00,000 ರೂಪಾಯಿ. ಆನಂತರ ಎರಡನೇ ದಿನ ಕೂಡ ಸೇಮ್ ಅಮೌಂಟನ್ನು ಕಲೆಕ್ಟ್ ಮಾಡ್ತೈತಿ, ಅಂದ್ರೆ 3,50,00,000. ಆನಂತರ ಮೂರನೇ ದಿನಕ್ಕೆ ಬಂದ್ರೆ 2,05,00,000. ಆನಂತರ ನಾಲ್ಕನೇ ದಿನ 2,35,00,000. ಐದನೇ ದಿನ 1,20,00,000. ದೆನ್ ಆರನೇ ದಿನಕ್ಕೆ ಬಂದ್ರೆ 1,12,00,000. ಅಂದ್ರೆ ನಾವು ಡೇ ಬೈ ಡೇ ನೋಡ್ಕೊಂಡು ಬಂದ್ರೆ ಒಂದು ಇಳ್ಕೊಂತನ ಬರ ಐತಿ. ಇದು ಹಿಂಗೆ ಮುಂದುವರೆದ್ರೆ ಒಂದು 25 ಕೋಟಿ ಕೂಡ ಕ್ರಾಸ್ ಮಾಡೋದು ಭಾಳಷ್ಟು ಡಿಫಿಕಲ್ಟ್ ಆಕೈತಿ. ಅಂದ್ರೆ ಒಂದು ಪ್ರೇಮ್ ಅವರ ಮೂವಿಗಳನ್ನು ನೋಡ್ರೆ ಪ್ರೀವಿಯಸ್ದು ಈ ರೀತಿಯಾದ ಒಂದು ದೊಡ್ಡ ಮಟ್ಟದ ಡಿಸಪಾಯಿಂಟ್ಮೆಂಟ್ ಯಾವ ಮೂವಿ ಒಳಗೂ ಸಿಕ್ಕಿರೋಕ್ಕಿಲ್ಲ. ಬಟ್ ಇದ್ರೊಳಗೆ ಅದಾಗೈತಿ. ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಹೀರೋಗಳದಾರು ಅವ್ರಿಗೇನ ಅಮೌಂಟ್ ಹೋಗಿರ್ಬೋದು ಭಾಳಷ್ಟು ಇದ್ರ ಬಜೆಟ್ ಒಳಗೆ. ಹಿಂಗಿದ್ದಾಗ ಕೇವಲ 13 ಕೋಟಿಯನ್ನು ಸಂಪಾದನೆ ಮಾಡ್ತಿದೆ ಅಂದ್ರೆ ಇದು ಲಿಟ್ರಲಿ ಶಾಕಿಂಗ್ ನ್ಯೂಸ. ಈ ಕಡೆ ನಾವು ತಮಿಳ್ ಇಂಡಸ್ಟ್ರಿ ಆಗಲಿ ಬೇರೆ ಕಡೆ ನೋಡ್ರೆ ಭಾಳಷ್ಟು ಅವ್ರ ಮೂವಿಗಳು ಭಾಳಷ್ಟು ಮಟ್ಟಿಗೆ ಕಲೆಕ್ಷನನ್ನು ಮಾಡತ್ತಾವ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ರಿಲೀಸ್ ಆದಂಥ ಮೂವಿ 13 ಕೋಟಿ ಕೇವಲ ಇಷ್ಟ ಅಮೌಂಟ್ ಅಂದ್ರೆ ಒಂದು ಭಾಳಷ್ಟು ರೀತಿಯ ಡಿಸಪಾಯಿಂಟ್ಮೆಂಟ. ಆನಂತರ ಈ ಕಡೆ ಇನ್ನೊಂದು ಇದ್ರೂ ಹೋದ್ರೆ ಕಾಮಿಡಿ ಒಳಗೆ ಅಂದ್ರೆ ಸೂಪ್ರಮ್ ಸೋ ಮೂವಿದು ಆಗಲಿ ಆ ಮೂವಿಗಳು 100 ಕೋಟಿಯನ್ನು ಕ್ರಾಸ್ ಮಾಡ್ತಾವೆ. ಅಂದ್ರೆ ಲಿಟ್ರಲಿ ನಾವು ನೋಡೋದಾದ್ರೆ ಅವು ಎಷ್ಟು ಕೇವಲ 10ರಿಂದ 20 ಕೋಟಿ ಒಂದು ಇದನ್ನು ಮಾಡಿದ್ದು ಬಜೆಟ. ಬಟ್ ಇದು 100 ಕೋಟಿ 150 ಕೋಟಿ ಅಂದ್ರೆ ಇದರದೊಂದು ಪ್ರಾಫಿಟ್ ಮಿನಿಮಮ್ ಈ ಎಳೆಗಂದ್ರೆ ಒಂದು 50 ಕೋಟಿ ಎಲ್ಲ ಕ್ರಾಸ್ ಮಾಡಬೇಕಾಗಿತ್ತು. ಬಟ್ ಯಾವ ಕಾರಣ ಗೊತ್ತಿಲ್ಲ, ಬಟ್ ಅದು ಕಡಿಮೆ ಆಗೈತಿ. ಭಾಳಷ್ಟು ರೀತಿಯ ಒಂದು ಡಿಸಪಾಯಿಂಟ್ಮೆಂಟ್ ಇದು ಒಂದು ಟೀಮಿಗೆ ಆಗೈತಿ. ಆನಂತರ ಇದಕ್ಕೆ ಹಿಂಗಾಗ ಕಾರಣ ಏನಂದ್ರೆ ಓವರಾಗಿ ಒಂದು ಇನ್ನೊಂದು ತೋರ್ಸೋಕೆ ಪ್ರಯತ್ನ ಪಟ್ಟರು. ಒಂದು ಫೈಟಿಂಗ್ ಸೀನ್ ಐತೆ ಅಂದ್ರೆ ಅದನ್ನು ಅಷ್ಟಕ್ಕೆ ಮುಗಿಸಿಲ್ಲ. ಅದನ್ನು ಭಾಳಷ್ಟು ರೀತಿಯ ಓವರಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟು ಆನಂತರ ಅದ್ರೊಳಗೆ ಹಾಕಬಾರ್ದೆಲ್ಲ ಹಾಕಿ ಈ ರೀತಿಯಾಗಿ ಒಂದು ಇದನ್ನು ಮಾಡಿದ್ದಕ್ಕೆ ಈ ಒಂದು ಮೂವಿ ಎಲ್ಲೋ ಒಂದು ಸಣ್ಣ ಮಟ್ಟಿಗೆ ಲ್ಯಾಗಿಂಗ್ ಕೂಡ ಅನಿಸ್ತೈತಿ ನಿಮ್ಗೆ ಮೂವಿ ನೋಡುವಾಗ. ಪ್ರತಿಯೊಂದು ಮೂವಿ ಒಳಗೆ ಫೈಟಿಂಗ್ ಅಂದ್ರೆ ಡೆಫಿನೆಟಾಗಿ ಅದು ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ತರೋದರಿಂದ ಈ ಒಂದು ಮೂವಿ ಇಷ್ಟ ಕಲೆಕ್ಟ್ ಮಾಡಿರಬಹುದು ಅನ್ನೋದು ನನ್ನ ಅನಿಸಿಕೆ. ಆನಂತರ ಈ ಒಂದು ಕಲೆಕ್ಷನ್ ಕುರಿತಂತೆ ನಿಮ್ಮ ಅನಿಸಿಕೆ ಏನಂತೇಳಿ ನನಗೆ ತಿಳಿಸ್ರಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.